ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಸರ್ಕಾರಿ ಶಾಲೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ಜರುಗಿದೆ. ಮುನವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ತಡರಾತ್ರಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಶಾಲೆಯ 2 ಕೊಠಡಿಗಳ ಬೀಗಗಳನ್ನು ಮುರಿದು ಒಳನುಗ್ಗಿದ ಕಿಡಿಗೇಡಿಗಳು ಮಕ್ಕಳ ಹಾಗೂ ಶಿಕ್ಷಕರ ಹಾಜರಾತಿ ಪುಸ್ತಕಗಳು, ಕುರ್ಚಿಗಳು ಸೇರಿ ಹಲವು ವಸ್ತುಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಪರಿಣಾಮ ಶಾಲೆಯ ದಾಖಲೆಗಳು ಹಾಗೂ ಸಾಮಗ್ರಿಗಳು ಭಾಗಶಃ ಸುಟ್ಟು ಹಾನಿಗೊಳಗಾಗಿದೆ. ಘಟನೆ ಬೆಳಿಗ್ಗೆ ಶಾಲೆಗೆ ಬಂದ ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಯರ ಗಮನಕ್ಕೆ ಬಂದಿದೆ. ಇತ್ತೀಚೆಗೆ ನಿರ್ಮಿಸಲಾದ ಮಕ್ಕಳ ನೂತನ ಶೌಚಾಲಯದ ಬಾಗಿಲನ್ನು ದುಷ್ಕರ್ಮಿಗಳು ಮುರಿದು ಹಾನಿಗೊಳಿಸಿರುವುದು ಕಂಡುಬಂದಿದೆ. ಸ್ಥಳದಲ್ಲಿನ ದೃಶ್ಯಗಳು ಮನಕಲುಕುವಂತಿದ್ವು. ಮಾಹಿತಿ ತಿಳಿದು ಸವದತ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಲಾಗಿದೆ. ಸ್ಥಳೀಯರು ಈ ಕೃತ್ಯವನ್ನ ಖಂಡಿಸಿ ಶಾಲೆಯಂತಹ ಪವಿತ್ರ ಸ್ಥಳದಲ್ಲಿ ಇಂತಹ ದುಷ್ಕೃತ್ಯ ನಡೆಸಿದವರನ್ನ ಶೀಘ್ರವೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸರ್ ಏನಾಗಿದೆ ಸರ್ ಘಟನೆ ಸ್ಕೂಲ್ ಒಳಗ? ನಿನ್ನೆ ರಾತ್ರಿ ನಮ್ಮ ಶಾಲೆಯೊಳಗೆ ಮಧ್ಯರಾತ್ರಿ ರೀ ನಮ್ಮ 3 ಶಾಲಾ ಕೊಠಡಿಗಳನ್ನ ಬಾಗಲ ಒಡೆದು ಅಲ್ಲಿ ಒಂದು ಕಪಾಟಿಗೆ ಬೆಂಕಿ ಹಚ್ಚಿದಾರೆ. ಆಮೇಲೆ 2 ನಲಿಕಲಿ, ಆಮೇಲೆ FLN, CC ಇಡೀ ಶೈಕ್ಷಣಿಕ ವರ್ಷದ ಎಲ್ಲಾ ದಾಖಲಾತಿಗಳನ್ನು ಸುಟ್ಟಾಕಿದ್ದಾರೆ. ಈಗ ಈ ಪೂರ್ವದಲ್ಲೂ ಮತ್ತೆ ಇಲ್ಲಿ ಪ್ರತಿದಿನ ಒಂದಿನ ಬಿಟ್ಟು ಒಂದಿನ ಏನ್ ಮಾಡ್ತಾರೆ, ನೀರಿನ ಪೈಪ್ ಹೊಡೆಯತ್ತಾರೆ ಸರ್. ಆಮೇಲೆ ಹೊಸ ಶೌಚಾಲಯಗಳನ್ನ ಇದ ವರ್ಷ ಕಟ್ಟಿದ್ರು, ಇನ್ನ 1 ತಿಂಗಳಾಗಿಲ್ಲ, 3 ಬಾಗಿಲ ಎಲ್ಲಾ ಒಡೆದ ಹಾಕಿದಾರೆ. ಇದನ್ನು ಇನ್ನ ಓಪನಿಂಗ್ ನಾವು ಅದನ್ನ ಇನ್ನ ಮಾಡಿರ್ತಿಲ್ಲ, ಅದು 3 ಬಾಗಿಲ ಒಡೆದ ಹಾಕಿದ್ದಾರೆ. ಮಕ್ಕಳ ಶೌಚಾಲಯಕ್ಕೆ ಹೋಗುದು ಸರ್? ಮಕ್ಕಳ ಶೌಚಾಲಯ ಇಲ್ಲಿ ಮಾಡ್ಬೇಕನ್ನೋದು ಕೂಡ ಮಾಡಿದ್ದಾರೆ ಸರ್. ತಮ್ಮ ಗಮನಕ್ಕೆ ಯಾವಾಗ ಗೊತ್ತಾತ್ ಸರ್ ಯಾವ್ದು ಸರ್ ಇದು ಘಟನೆ ಆಗಿದ್ದು? ಈ ಘಟನೆ ಬೆಳಿಗ್ಗೆ 9:00 ನಾವು ಸ್ಕೂಲ್ ಬಂದಾಗ ಎಲ್ಲಾ ನೋಡಿದಿವ್ರಿ. ಅವಾಗನ ನಮ್ಗೆ ಇದಾಯ್ತು. ಎಲ್ಲಾ ಮಕ್ಕಳು ಎಲ್ಲಾ ಭಯಭೀತರಾದ್ರು, ಟೀಚರ್ ಭಯಭೀತರಾದ್ರು. ಇದು ಯಾಕೆ ಮಾಡ್ತಾರೋ, ಯಾವ ಉದ್ದೇಶಕ್ಕೆ ಮಾಡ್ತಾರ ಅನ್ನೋದು ನಮ್ಗೆ ತಿಳಿವಲ್ದ. ಅದಕ್ಕೆ ದಯವಿಟ್ಟು 1 ವಾರದ ಹಿಂದೆ ದುಷ್ಕರ್ಮಿಗಳು ನಿನ್ನೆ ರಾತ್ರಿ ವೈಯಕ್ತಿಕ ದ್ವೇಷ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಶಾಲೆ ಒಳಗ ಕದ ಒಳಗೆ ಬೆಂಕಿ ಹಚ್ಚಿ ಬಟನ್ ಬೋರ್ಡ್ಗಳು ಜಗ್ಗಿ ಹಾನಿ ಮಾಡಿ ಸಾವಿರಾರು ಹುಡುಗರು ವಿದ್ಯಾರ್ಥಿಗಳು ಕಲಿಯುವಂತದ್ರೊಳಗೆ ಇಲ್ಲಿ ವೈಯಕ್ತಿಕ ದ್ವೇಷ ಅಂತೇಳಿ ಬರುತ್ತೆ ಅಂತ ನೀವು ಹೇಳ್ತೀರಾ? ಅದ್ ಹೇಗೆ? ಏನ್ ವೈಯಕ್ತಿಕ ದ್ವೇಷ ಇರುತ್ತೆ? ವೈಯಕ್ತಿಕ ದ್ವೇಷ ಅಂತ ನಮಗ್ ಗೊತ್ತಿಲ್ಲ, ಅವ್ರು ಉದ್ದೇಶಪೂರ್ವಕ ಮಾಡಿದಾರ ಅಂತ ಅನ್ಸುತ್ತೆ. ಏನೇನ್ ಹಾನಿ ಮಾಡ್ಯಾರ ಸರ್? ಕೆಲವೊಂದು ಮೂರು ರೂಮ್ ಒಳಗ ಒಂದಷ್ಟು ಹುಡುಗರು ದಾಖಲಾತಿಗಳಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು. ಏನೇನ ಮತ್ತ ಇನ್ಸಿಡೆಂಟ್ ಆಗಿದೆ ಸರ್ ಇಲ್ಲಿ? ಫಸ್ಟ್ ಟೈಮ್ ಏನು ಪದೇ ಆಗ್ತಾ ಇದೆ? ಪದೇ ಆಗ್ತಾನೆ ಆಗ್ತಾ ಇರುತ್ತೆ. ಈಗ ಒಂದು ಸ್ವಲ್ಪ ದಿವಸ, ಒಂದು 15 ದಿವಸದಿಂದ ಹೊಸ ಶೌಚಾಲಯ ಬಂದಿತ್ತು ಗೌರ್ಮೆಂಟ್ ಇಂದ. ಆ ಗೌರ್ಮೆಂಟ್ ಹೊಸ ಶೌಚಾಲಯ ಬಂದಾಗ ಇನ್ನ ಅದ್ರದ್ದು ಉಪಯೋಗ ಮಾಡೋಕ್ಕಿಂತ ಮುಂಚೆನೆ 3 ರೂಮಿಂದ ಕದ ಹೊಡೆದಾರ. ಕದ ಹೊಡೆದ ಆಮೇಲೆ ಅದ್ರ ಮೇಲೆ ಹೊಸ್ತಲ್ ಮೇಲೆ ಸೆರೆ ಬಾಟ್ಲೆ ಹೊಡೆದು ಅಂತ ಮಾಡ್ತಾರೆ. ವೀರೇಶ್ ಬೆಳಚಿನ ಮರಡಿಮಠ, ಟಿವಿ 20 ಕನ್ನಡ, ಮುನವಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.